ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡೋಣ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಇದೇ ಥರದ 5ನೇ ತರಗತಿಯ ಬೇರೆ ವಿಷಯದ ಶ್ವೇತಬಂಧದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೋದು. ಸೊ ನೋಡೋಣ ವಿಡಿಯೋದಲ್ಲಿರ್ತಕ್ಕಂಥದ್ದು. ಮೊದಲಿಗೆ ಸಾಮರ್ಥ್ಯಗಳನ್ನು ನೋಡೋಣ. ಕಾಂಪಿಟೆನ್ಸೀಸ್ ಏನಿದಾವಂತ 5ನೇ ತರಗತಿಯ ಇಂಗ್ಲೀಷ್ಗೆ ನಿಗದಿಪಡಿಸಿದ್ದು. ಸೊ ಫಸ್ಟ್, ರಿಕಗ್ನೈಸ್ ದ ನೇಮ್ಸ್ ಆಫ್ ಪ್ರೊಫೆಷನ್ಸ್, ಲಿಸನ್ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ಫಾಲೋ ಇಟ್, respond with yes or no to statement, identify the colors shown to them, learn proper use of singular and plural forms, predict answer for simple riddle, know the difference between long vowel sound and short vowel sound by reading aloud, express the uses of household articles, identify the pictures related to sports, sportsmen and equipment, say familiar words from activity vocabulary, identify the describing words, read the words and classify accordingly, apply weather conditions to day life, arrange the jumbled words correctly, recite poem of each choice and identify the rhyming words, answer with yes no for do's, do nots, identify the functions of parts of body, identify the action in the picture, know proper use of suffixes, identify the specific sounds of animals ಅಂತ. ಸೊ ಒಟ್ಟಾರೆಯಾಗಿ ಅವರು ಏನು ಮಾಡಿದ್ದಾರೆ, ಒಂದು 20 ಸಾಮರ್ಥ್ಯಗಳ ಪಟ್ಟಿಯನ್ನು 5ನೇ ತರಗತಿಯ ಇಂಗ್ಲೀಷ್ಗೆ ಕಾಂಪಿಟೆನ್ಸೀಸ್ ಅಂತ ಕರಿತೀವಿ, ಅದನ್ನು ಕೊಟ್ಟಿದ್ದಾರೆ. ಓಕೆನಾ. ಇನ್ನು ಇದೇ ಕಾಂಪಿಟೆನ್ಸ್ಗೆ ಬೇಸ್ವಾಗಿ ನಾವು ಏನು ಮಾಡಬೇಕು, 2 ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತೀವಿ. ಸೊ ಒಂದು ಪೂರ್ವ ಪರೀಕ್ಷೆ, ಇನ್ನೊಂದು ಸಾಫಲ್ಯ ಪರೀಕ್ಷೆ ಅಂತ ಕರಿತೀವಿ. ಒಟ್ಟಾರೆಯಾಗಿ 20 ಪ್ರಶ್ನೆಗಳಿರ್ತವೆ. ಒಂದು 5 ಮೌಖಿಕ ಆದರೆ ಒಂದು 15 ಲಿಖಿತಗಳನ್ನಾಗಿ ಮಾಡ್ತೀವಿ. 20 ಪ್ರಶ್ನೆಗಳನ್ನು AB ಆಧಾರದಲ್ಲಿ ಮೌಲ್ಯಮಾಪನವನ್ನು ಮಾಡ್ತೀವಿ. ಸೊ ಫಸ್ಟ್ ಇರೋದು ನೋಡಿ, ಇದು ಓರಲ್ ಇದೆ. Look at the picture shown to you, identify the professions and name them. So teacher shows few pictures of professions and ask pupils to answer. Example, picture of potter, farmer, carpenter, etc. So next irodu, listen the instruction and follow it. Teacher gives clear and easy instruction to pupils. Example, stand up, turn to your right, up your hands, etc. Third one, say yes no, showing the things teacher says. Simple sentence to get yes no response from children. Example, showing a piece of chalk. Teacher says it is a duster. Number 4, identify the color of the shown things. Teacher shows different colored balloons to students and gets answer ಅಂತ ಇದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಓರಲ್ಗಳಲ್ಲಿ ಈ ಕ್ವಶನ್ಸ್ಗಳನ್ನ ಕೇಳ್ಬೋದು. ರಿಕಗ್ನೈಸ್ ಆ್ಯಂಡ್ ಐಡೆಂಟಿಫೈ ದ ನಂಬರ್ಸ್ ಆಫ್ ಗಿವನ್ ಶೂನ್ ನೌನ್ಸ್. ಟೀಚರ್ ಪ್ರೆಸೆಂಟ್ಸ್ ದ ಮಟೀರಿಯಲ್ಸ್ ಇನ್ ಆರ್ಡರ್ ಟು ಗೆಟ್ ಆನ್ಸರ್ಸ್ ಅಬೌಟ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಸೊ ನೆಕ್ಸ್ಟ್ ಇದೆ ಸಾಲ್ವ್ ದ riddle ಇದೆ. So teacher asks simple riddles and get answers from children. I help you read news. I have topics related to all the fields. I will reach your home early in the morning. Compared to others, I am very cheap. Do you know who I am? Newspaper ಆಗ್ತದಲ್ಲ. So next, read the following words aloud. Teacher asks pupils to read out group of words: bed, chair, kid, safe. Next irodu, tell the use of following household article. Children will be asked to express to use of certain household articles. Example, showing grass broom. Teacher will ask it is used to. Okay. So next 9th ದಲ್ಲಿ ಮತ್ತು 10th ದಲ್ಲಿ ನೋಡಿ. ಸೊ ಈ ಥರ ನಾವೇನು ಮಾಡ್ಬೋದು, ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಸೊ ವಿದ್ಯಾರ್ಥಿಗಳಿಗಾಗಿ ಸಾಮರ್ಥ್ಯಕ್ಕನುಗುಣವಾಗಿ ನಾವೇನು ಮಾಡ್ತೀವಿ, ಸಿದ್ಧವನ್ನು ಪಡಿಸ್ತೀವಿ. ಇದರಲ್ಲಿ ಮೌಖಿಕ ಪ್ರಶ್ನೆಗಳು ಇರ್ತವೆ, ಆಮೇಲೆ ಲಿಖಿತ ಪ್ರಶ್ನೆಗಳ ಸಹಿತಗಳು ಇರ್ತವೆ. ಸೊ ಮೌಲ್ಯಮಾಪನವನ್ನು ಎ ಮತ್ತು ಬಿ ಆಧಾರದಲ್ಲಿ ಮಾಡ್ತೀವಿ. ಉತ್ತರ ಸರಿ ಇದ್ದರೆ ಭಾಗಶಃ ಉತ್ತರ ಸರಿ ಇದ್ದರೆ ಎ ಕೊಡ್ತೀವಿ. ಉತ್ತರ ತಪ್ಪಿದ್ರೆ ಅಥವಾ ನಿರುತ್ತರ ಆಗಿದ್ರೆ ಅದನ್ನು ನಾವೇನು ಮಾಡ್ತೀವಿ, ಬಿ ಅಂತ ಮಾಡ್ತೀವಿ. ಸೊ ಎಷ್ಟು ಅವರನ್ನು ಎ ಬಿದಲ್ಲಿ ಗಳಿಸಿದ್ದಾರೆ ಅನ್ನೋದರ ಮೇಲೆ ನಾವೇನು ಮಾಡ್ತೀವಿ, ಅವರನ್ನು ಪರಿಹಾರ ಬೋಧನೆಗಾಗಿ ನಿರ್ಧಾರವನ್ನು ಮಾಡ್ತೀವಿ. ಇಷ್ಟು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೇಮ್ ಆಗಿರ್ತಕ್ಕಂಥದ್ದೇ ಒಂದು ಸಾಮರ್ಥ್ಯ ಆಧಾರಿತ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಇಲ್ಲಿನೂ ಕೂಡ ಒಟ್ಟು 20 ಪ್ರಶ್ನೆಗಳಿದ್ದಾವೆ. ಯಥಾವತ್ತಾಗಿರ್ತಕ್ಕಂಥ ಸೇಮ್ ಆಗಿರ್ತಕ್ಕಂಥ ಸಾಮರ್ಥ್ಯಾಧಾರಿತವಾಗಿ ನಾವು ಏನು ಮಾಡ್ತೀವಿ, ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧವನ್ನು ಪಡಿಸಿರ್ತೀವಿ. ಸೊ ಈಗ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ 2 ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ನೋಡಿದ್ದೀರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡೋಣ. ಸೊ ಈ ಥರನಾಗಿರ್ತಕ್ಕಂಥ ತಾವು ಏನು ಮಾಡಬೇಕಾಗ್ತದೆ, ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಉತ್ತರ ಪತ್ರಿಕೆಗಳನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಇಲ್ಲೇನದ, ಗಿವ್ ದ ಗ್ರೇಡ್ ಆನ್ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಂದರೆ ಓರಲ್ ಇರ್ತದ. ಸೊ ನಮಗೆ ಗೊತ್ತಾಗ್ತದೆ ಆತ ಉತ್ತರ ಕೊಟ್ಟಿದ್ರೆ ಎ ಹಾಕ್ತೀವಿ, ಇಲ್ಲಾಂದರೆ ಬಿ ಅಂತಾನೆ ಹಾಕ್ತೀವಿ.
ಸೊ ಇಷ್ಟು ಪೂರ್ವ ಪರೀಕ್ಷೆಯಲ್ಲಿರ್ತಕ್ಕಂಥ ಪ್ರಶ್ನೆಗೆ ಮಾದರಿ ಕೀ ಉತ್ತರಗಳು ಆಗಿತ್ತು. ಇನ್ನು ಸಾಫಲ್ಯ ಪರೀಕ್ಷೆ ಕೀ ಉತ್ತರಗಳನ್ನು ನೋಡೋಣ. ಸೊ ಸಾಫಲ್ಯ ಪರೀಕ್ಷೆ ಕೀ ಉತ್ತರಗಳ ಸಹಿತನೂ ಕೂಡ ಸೊ ಇದೇ ಆಧಾರದಲ್ಲಿ ನಾವು ಏನು ಮಾಡ್ತೀವಿ, ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿನೇ ಕೀ ಉತ್ತರಗಳನ್ನು ಸಿದ್ಧವನ್ನು ಪಡಿಸ್ಕೊಂಡು ಸೊ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನಕ್ಕೆ ಅಣಿಯನ್ನು ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, 5ನೇ ತರಗತಿಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸಾಮರ್ಥ್ಯಗಳ ಪಟ್ಟಿ, ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಎರಡೂ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಸಬ್ಜೆಕ್ಟ್ನೊಂದಿಗೆ ಸಿಗ್ತೀನಿ. ಬಾಯ್.